ಹಾಯ್ ಎಲ್ಲ ಹೇಗಿದ್ದೀರಿ? ಸೊ ಆಫ್ಟರ್ ಲಾಂಗ್ ಟೈಮ್ ನಾನು, ಅರ್ಜುನ್, ಅಭಿನವ್ ನಾವು ಮೂವರು ಒಂದು ಸ್ಪೆಷಲ್ ಜಾಗಕ್ಕೆ ಹೋಗ್ತಾ ಇದ್ದೇವೆ. ಖಂಡಿತ ಹೇಳ್ತೇನೆ, ಇದು ಬಂದು ಫೋರ್ಟ್ ಮಿಯರ್ ಏರ್ಪೋರ್ಟ್. ಇಲ್ಲಿಂದಲೇ ನಮಗೆ ಫ್ಲೈಟ್ ಇರೋದು. ಸೊ ಫಾರಿನ್ ಕಂಟ್ರಿಯಲ್ಲೆಲ್ಲ ಕುಡಿಯೋ ನೀರಿನ ವ್ಯವಸ್ಥೆ ಹೀಗೆ ಉಂಟು, ಗ್ಲಾಸ್ ಎಲ್ಲ ಯೂಸ್ ಮಾಡೋದಿಲ್ಲ. ನಮ್ಮದು ಚೆಕ್ಕಿಂಗ್ ಎಲ್ಲ ಮುಗೀತು, ನಾವು ಬಂದೆವು ಒಳಗಡೆ. ಸೊ ಗೇಟ್ ನಂಬರ್ಗೆ ಹೋಗಿ ನಾವು ಅಲ್ಲಿ ವೆಯ್ಟ್ ಮಾಡಬೇಕು. ಸೊ ಸ್ವಲ್ಪ ಟೈಮ್ ಉಂಟು ಫ್ಲೈಟ್ ಬರಲಿಕ್ಕೆ, ನಮಗೆ 3 ಅವರ್ಸ್ ಜರ್ನಿ ಉಂಟು ಹೋಗಲಿಕ್ಕೆ. ಸೊ ವೇಟಿಂಗ್ ಹತ್ರ ಬಂದೆವು ನಾವು. ಅಭಿನವ್, ಅರ್ಜುನ್ ಇಬ್ಬರು ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ನನಗೆ ತುಂಬ ಮನಸ್ಸಾಗ್ತಾಯಿತ್ತು ಕಾಫಿ ಕುಡಿಲಿಕ್ಕೆ ಅಂತೇಳಿ. ಸೊ ಅರ್ಜುನ್ ಹೋಗಿ ತೊಗೊಂಡು ಬಂದರು ಸ್ಟಾರ್ಬಕ್ಸ್. ಇದು ಬಂದು ಸೂಪರ್ ಇರ್ತದೆ ಆಯಿತಾ ಕುಡಿಲಿಕ್ಕೆ. ನನಗೆ ತುಂಬ ಇಷ್ಟ, ಟೇಸ್ಟ್ ವೈಸ್ ತುಂಬ ಒಳ್ಳೆಯದುಂಟು. ಸೊ ಕಾಫಿ ಎಲ್ಲ ಕುಡ್ದಾಯಿತು. ನೆಕ್ಸ್ಟ್ ಕ್ಯೂ ಅಲ್ಲಿ ನಿಂತಿದ್ದೇವೆ. ನೆಕ್ಸ್ಟ್ ಒಳಗಡೆ ಹೋಗೋದು, ಒಳಗಡೆ ಹೋಗ್ತಾ ಇದ್ದೇವೆ. ಈ 3 ಅವರ್ಸ್ ನಮಗೆ ಜರ್ನಿ ಇದ್ದ ಕಾರಣ ಏನು ಮಾಡೋದಂತ ಇನ್ನೂ ನೋಡಬೇಕಷ್ಟೆ. ಬಂದು ಪ್ಲೇಸಲ್ಲಿ ಸೀಟ್ ಆದೆವು ನಾವು. ಸೊ ಫ್ಲೈಟ್ಸ್ ಸ್ಯಾನಿಟೇಷನ್ ಆಯಿತು. ನೆಕ್ಸ್ಟ್ ಫ್ಲೈಟ್ ಹೊರಡಬೇಕು. ಸೊ ಹೊರಟಿತ್ತು. ಈ 3 ಅವರ್ಸಲ್ಲಿ ನಾವು ಮ್ಯೂಸಿಕ್ ಕೇಳಿಕೊಂಡು, ಚಿಟ್ ಚಾಟ್ ಮಾಡಿಕೊಂಡು, ಹಾಗೆ ತಿಂಡಿ ತಿಂದು ವ್ಯೂಸ್ ನೋಡಿಕೊಂಡು ಬಂದು ನಾವು ರೀಚ್ ಆದ ಪ್ಲೇಸ್ ಎಲ್ಲಿ ಅಂತ ಹೇಳ್ತೇನೆ ಅಂತ ಹೇಳಿದ್ದೆ. ಸೊ ಅದು ಬಂದು ವಾಷಿಂಗ್ಟನ್ನಿಗೆ ನಾವು ಯಾಕೆ ಬಂದಿದ್ದೇವೆ ಅಂತ ಹೇಳಿದರೆ, ಅರ್ಜುನಿಗೆ ಸ್ವಲ್ಪ ಆಫಿಷಿಯಲ್ ವರ್ಕ್ ಇತ್ತು. ಸೊ ಆದ ಕಾರಣ ನಾವಿಲ್ಲಿಗೆ ಬಂದಿದ್ದೇವೆ. 1 ಡೇ ಟೂರ್ ಹಾಗೆ. ಸೊ ಆಲ್ರೆಡಿ ನಮ್ಮದು ಕ್ಯಾಬ್ ಬುಕ್ ಆಗಿದೆ. ಸೊ ನಾವು ಹೋಗ್ತಾ ಇದ್ದೇವೆ ಕ್ಯಾಬಲ್ಲಿ. ಇದು ಬಂದು ಒಂಥರ ಡಿಫ್ರೆಂಟ್ ಉಂಟು. ನಾನು ಸಹ ಎಕ್ಸೈಟೆಡ್ ಆಗಿದ್ದೇನೆ ಹೇಗೆ ಉಂಟು ಏನಂತ ನೋಡುವ ಅಂತೇಳಿಕೊಂಡು. ಬಟ್ ಬಿಲ್ಡಿಂಗ್ಸ್ ಎಲ್ಲ ನೋಡಿ ತುಂಬ ಎತ್ತರ ಆಗಿ ಉಂಟು, ಹತ್ರ ಆಗಿ ತುಂಬ ಒಳ್ಳೆಯದುಂಟು. ಪ್ಲೇಸ್ ಸ್ವಲ್ಪ ಡಿಫ್ರೆಂಟ್ ಆಗಿ ಉಂಟು. ನೋಡುವ ಹೇಗೆ ಅಂತ ಅಪ್ಡೇಟ್ ಮಾಡ್ತೇನೆ. ಹೋಗೋಗಲೇ ನೋಡಿ ಅಂಡರ್ಗ್ರೌಂಡ್ ಆಗಿ. ಸೊ ತುಂಬ ಲೈಟಿಂಗ್ಸ್ ಎಲ್ಲ ಸೂಪರ್ ಉಂಟು, ವ್ಯೂಸ್. ಸೊ ನಾವು ಬಂದು ರೀಚ್ ಆದೆವು ರೂಮಿಗೆ. ಸೊ ನೆಕ್ಸ್ಟ್ ಏನಂತೇಳಿ ಖಂಡಿತ ಹೇಳ್ತೇನೆ. ನಮ್ಮ ರೂಮ್ಸ್ ಸರೌಂಡಿಂಗಲ್ಲಿ ಇಷ್ಟು ಬಿಲ್ಡಿಂಗ್ ಉಂಟು ನೋಡಿ, ಹೇಗೆ ಉಂಟು ವ್ಯೂಸ್ ಸೂಪರ್ ಉಂಟು. ನನಗಂತೂ ತುಂಬ ಇಷ್ಟ ಆಯಿತು ಪ್ಲೇಸ್. ಆ್ಯಕ್ಚುಲಿ ಇಂಡಿಯಾಕ್ಕೆ ಹೇಗೆ ಡೆಲ್ಲಿ ಮೇನ್ ಸಿಟಿ ಅಂದರೆ ರಾಜಧಾನಿಯೋ, ಹಾಗೆ ಅಮೇರಿಕಕ್ಕೆ ಈ ನಮ್ಮ ವಾಷಿಂಗ್ಟನ್ ಈಸ್ ಮೇನ್ ಸಿಟಿ. ಸೊ ಇಲ್ಲಿ ಬಿಲ್ಡಿಂಗ್ಸ್ ಎಲ್ಲ ನೋಡಿ ಸ್ವಲ್ಪ ಹಳತ್ತಾಗಿ ಉಂಟು ನೋಡಲಿಕ್ಕೆ, ಬಟ್ ಸೂಪರ್ ಉಂಟು ನೋಡಲಿಕ್ಕೆ. ನೆಕ್ಸ್ಟ್ ಬಂದು ನಮಗೆ ಊಟ ಟೈಮ್. ಸೊ ಊಟ ಮಾಡುವಂಥ ಇಂಡಿಯನ್ ರೆಸ್ಟೋರೆಂಟಿಗೆ ಬಂದೆವು. ಇದು ಇಂಡಿಗೋ ರೆಸ್ಟೋರೆಂಟ್. ಸೊ ಟೇಸ್ಟ್ ಓಕೆ ಇತ್ತು, ಬಟ್ ಮಧ್ಯಾಹ್ನ ತುಂಬ ಹಸಿವೆ ಇದ್ದ ಕಾರಣ ಒಳ್ಳೆ ಊಟ ಮಾಡಿ ಬಂದೆವು ನಾವು. ನೆಕ್ಸ್ಟ್ ಅರ್ಜುನಿಗೆ ಸ್ವಲ್ಪ ಆಫೀಸ್ ವರ್ಕ್ ಇದ್ದ ಕಾರಣ ಅವರವರ ವರ್ಕ್ ಮಾಡಿದರು. ಸೊ ನಾವು ನೆಕ್ಸ್ಟ್ ಈವ್ನಿಂಗ್ ಸ್ವಲ್ಪ ವಾಕ್ ಮಾಡುವ ಅಂತೇಳಿ ಹೊರಗಡೆ ಬಂದೆವು. ಸೊ ಸ್ವಲ್ಪ ಸುತ್ತಾಡಿ ನೋಡುವ ಅಂತೇಳಿ, ನ್ಯೂ ಪ್ಲೇಸ್ ಅಲ್ಲ. ಸೊ ನಮಗೆ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಇಲ್ಲಿ ಟ್ರಾನ್ಸ್ಪೋರ್ಟೇಷನ್ ಹೇಗೆ ಅಂತೇಳಿದರೆ ತುಂಬ ಒಳ್ಳೆಯದುಂಟು. ಕೇಪ್ ಕೋರಲಲ್ಲೆಲ್ಲ ಟ್ರಾನ್ಸ್ಪೋರ್ಟೇಷನ್ ಓನ್ಲಿ ಕಾರಲ್ಲಿ ಹೋಗ್ತಾರೆ. ಇಲ್ಲೆಲ್ಲ ನೋಡಿ ತುಂಬ ಹೊರಗಡೆ ಸ್ಪೇಸಿಯಸ್ ಆಗಿ, ಹೇಗೆ ಅಂದರೆ ನಾನು ಬ್ಯಾಂಗ್ಳೂರು ಹೇಗೆ ಫೀಲ್ ಮಾಡಿದೆ ಹಾಗೆ ಮಾಡ್ತಾ ಇದ್ದೇನೆ. ಸೊ ಇದೊಂಥರ ಡಿಫ್ರೆಂಟ್ ಉಂಟು. ಸೂಪರ್ ಮಾರ್ಕೆಟ್ ಎಲ್ಲ ಸೇಮ್ ಉಂಟು, ಬಟ್ ಇಲ್ಲಿ ಟ್ರಾನ್ಸ್ಪೋರ್ಟೇಷನ್ಗೆ ಟ್ರೈನ್ ನೋಡಿ, ಇದು ಡಬಲ್ ಸ್ಲೀಪರ್ ಟ್ರೈನ್. ಸೊ ಮೆಟ್ರೋ ಯೂಸ್ ಮಾಡ್ತಾರೆ ಇಲ್ಲಿ, ಕಾರು, ಬೈಕ್ ಮತ್ತು ಬಸ್ ಎಲ್ಲ ಯೂಸ್ ಮಾಡ್ತಾರೆ. ನನಗೆ ತುಂಬ ಇಷ್ಟ ಆಯಿತು. ಫುಲ್ ಕಮ್ಯುನಿಕೇಷನ್ ಆಗಿ ಇತ್ತು ಎಲ್ಲ ಜನಗಳನ್ನು ನೋಡುವಾಗ, ಸೂಪರ್ ಒಳ್ಳೆಯದಿತ್ತು. ನನಗೆ ಈ ಪ್ಲೇಸ್ ತುಂಬ ಇಷ್ಟ ಆಯಿತು, ಹೋಗಲಿಕ್ಕೆ ಮನಸ್ಸಿಲ್ಲ. ನಾವು ಸ್ಟೇ ಮಾಡಿದ್ದು ಕೋರ್ಟ್ ಯಾರ್ಡ್ ಅಂತೇಳಿ ಒಂದು ಹೋಟೆಲ್, ಬಟ್ ಸೂಪರ್ ಫೆಸಿಲಿಟೀಸ್, ನಂಗೆ ತುಂಬ ಇಷ್ಟ ಆಯಿತು. ನೆಕ್ಸ್ಟ್ ಬಂದೆವು ಏರ್ಪೋರ್ಟಿಗೆ. ಸೊ ಏರ್ಪೋರ್ಟ್ ತುಂಬ ದೊಡ್ಡ ಏರ್ಪೋರ್ಟು. ಸೊ ಒಳಗಡೆ ಬರ್ತಾ ಇರುವಾಗಲೇ ನೋಡಿ ಅರಮನೆ ಆಗಿ ಉಂಟು ಒಳಗಡೆ, ಡಿಸೈನ್ ಎಲ್ಲ ನೋಡುವಾಗ. ನಾವು ಬೆಳಗ್ಗೆ ಬೇಗ ಎದ್ದ ಕಾರಣ ಫ್ಲೈಟಲ್ಲಿ ಹೋಗುವಾಗ ಮಲಗಿಕೊಂಡೇ ಹೋಗಬೇಕು, ಯಾಕಂದರೆ ತುಂಬ ಸ್ಲೀಪಿಯಾಗಿ ಉಂಟು ನನಗೆ. ಸೊ ಅಭಿನವ್ ಅವರ ಏರಿಯಾಕ್ಕೆ ಬಂದರು. ಇದು ಆ್ಯಕ್ಚುಲಿ ಪ್ಲೇ ಏರಿಯಾ ಅಂತೇಳಿ ಹಾಕಿದ್ದಾರೆ. ಸೊ ಮಕ್ಕಳೆಲ್ಲ ಆಲ್ರೆಡಿ ಆಡ್ತಿದ್ದಾರೆ. ಅಭಿನವ್ ಸಹ ಅದಕ್ಕೆ ಹೊರಟರು, ರೆಡಿ ಆದರು. ಸೊ ನೋಡಿ ವ್ಯೂಸ್ ಎಲ್ಲ ತುಂಬ ಸೂಪರ್ ಉಂಟು, ಒಂಥರ ಗೋಲ್ಡನ್ ಆಗಿ, ಹಾಗೆ ತುಂಬ ನೋಡುವಾಗ ನೋಡ್ತಾನೇ ಇರಬೇಕು ಅಂತ ಅನಿಸಿತ್ತು. ಸೊ ಅಭಿನವ್ ಸಹ ಎಂಜಾಯ್ ಮಾಡಿದರು. ಅವರು ಫ್ಲೈಟ್ ಬಿಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ನಾವು ಫ್ಲೈಟಲ್ಲಿ ಕುತ್ಕೊಂಡು ಊರಿಗೆ, ನಮ್ಮ ಪ್ಲೇಸಿಗೆ ಹೋಗೋದು. ಸೊ ಪ್ಲೇಸಿಗೆ ಬಂದು ಮುಟ್ಟಿದ್ದೆವು ನಮ್ಮ ಜಾಗಕ್ಕೆ. ನೆಕ್ಸ್ಟ್ ಈ ವಿಡಿಯೋದಲ್ಲಿ ಬೇರೆ ಏನಿಲ್ಲ, 1 ಡೇ ಟ್ರಿಪ್ ನಮ್ಮದು ಮುಗೀತು. ನಾವು ತುಂಬ ಎಂಜಾಯ್ ಮಾಡಿದ್ದೆವು. ಸೊ ಈ ವಿಡಿಯೋದಲ್ಲಿ ಬೇರೆ ಏನಿಲ್ಲ, ಇಷ್ಟೇ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಓಕೆ, ಬಾಯ್.